26-27 ವಚನವನ್ನು ನಾವು ಓದಿಕೊಳ್ಳೋಣ. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನು ಎಂಬುದೇ. ಹಲ್ಲೆಲೂಯಾ. ಸೊ ಮೊದಲನೇ ಮಾತಿನ ಮೂಲಕವಾಗಿ ದೇವರು ಅಲ್ಲಿರುವ ಜನರಿಗೆಲ್ಲ ಕ್ಷಮಾಪಣೆಯನ್ನು ಒದಗಿಸಿಕೊಟ್ಟ. ಎರಡನೇ ಮಾತಿನ ಮೂಲಕವಾಗಿ ದೇವರು ಅಲ್ಲಿರುವಂಥ ಒಬ್ಬ ಕಳ್ಳನಿಗೆ ಭರವಸೆಯ ಜೀವಿತವನ್ನು ಪ್ರಸಾದಿಸಿಕೊಟ್ಟ. ಮೂರನೇ ಮಾತಿನ ಮೂಲಕವಾಗಿ ತನ್ನ ತಾಯಿ ಮತ್ತು ತನ್ನ ಪ್ರೀತಿಯ ಶಿಷ್ಯನಾದ ಇವರಿಬ್ಬರಿಗೂ ಕೂಡ ಏನು ಮಾಡ್ತಾನೆ? ಭರವಸೆಯನ್ನು ಕೊಡ್ತಾನೆ. ಹಲ್ಲೆಲೂಯಾ. ಮೂರನೇ ಮಾತು, ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿರುವ ಶಿಷ್ಯನನ್ನು ಒಬ್ರಿಗೊಬ್ಬರಿಗೆ ಒಪ್ಪಿಸಿಕೊಡ್ತಾನೆ ಎಂಬುದಾಗಿ. ಮೊದಲಾಗಿ ನಾವು ಯೇಸು ಸ್ವಾಮಿಯವರ ತಾಯಿಯ ಬಗ್ಗೆ ನಾವು ನೋಡುವುದಾದರೆ, ನಾವು ಕ್ರಿಸ್ಮಸ್ ಬರುವುದಕ್ಕಿಂತ ಮುಂಚಿತವಾಗಿ ಡಿಸೆಂಬರ್ ತಿಂಗಳಲ್ಲಿ ಪ್ರತಿ ವಾರವೂ ಕೂಡ ಮೇರಿಯ ಸಾಂಗ್ ಬಗ್ಗೆ ಆಗಿರ್ಬೋದು, ಯಾವ ರೀತಿಯಾಗಿ ಮೇರಿಗೆ ದರ್ಶನ ಆಯಿತು, ಏಸೆಫ್ಗೆ ದರ್ಶನ ಆಯಿತು, ಇದರ ಬಗ್ಗೆ ನಾವು ಧ್ಯಾನ ಮಾಡಿರ್ತೀವಿ. ಸೊ ಈ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ತಂದೆಯಾದ ದೇವರು ಮರಿಯಳನ್ನು ಏನು ಮಾಡಿದ? ಆರಿಸಿಕೊಂಡ. ಆಕೆಯ ಗರ್ಭದಲ್ಲಿ ಯೇಸು ಸ್ವಾಮಿಯವರು ಹುಟ್ಟುತ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಸೊ ಈ ಒಂದು ಸಂದರ್ಭದಲ್ಲಿ ಮೇರಿ ಆತನು ಒಬ್ಬ ಪುರುಷನನ್ನು ಅರಿಯದವಳಾಗಿದ್ದಳು. ಆಕೆಯ ಮೇಲೆ ಪವಿತ್ರಾತ್ಮನು ಬಂದಾಗ ಆಕೆ ಏನಾದ್ಲು? ಗರ್ಭವತಿ ಆದಳು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ. ಸೊ ಆಕೆಗಿನ್ನೂ ಮದುವೆ ಆಗಿದ್ದಿಲ್ಲ, ಎಂಗೇಜ್ಮೆಂಟ್ ಆಗಿತ್ತು, ಬಟ್ ಆಕೆಗೆ ಏನಾಗಿದ್ದಿಲ್ಲ? ಮದುವೆ ಆಗಿದ್ದಿಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಆಕೆ ಗರ್ಭಿಣಿ ಆಗಿದ್ದಾಗ ಆಕೆಗೆ ಎಷ್ಟೋ, ಈಗ ಪಕ್ಕದ ಮನೆಯವರು, ಊರಾಗಿರುವಂಥ ಜನರು ಎಲ್ಲರೂ ಎಷ್ಟೋ ಅವಮಾನ ಮಾಡಿದ್ರು ಕೂಡ ಆಕೆ ಏನು ಮಾಡಿದ್ಲು? ಸಹಿಸಿಕೊಂಡು. ಆ ಮಗು ಹುಟ್ಟಿದಾಗ, ರಕ್ಷಕನು ಹುಟ್ಟಿದಾಗ, ಆ ರಕ್ಷಕನನ್ನು ಕೊಲ್ಲಬೇಕು ಎಂಬುದಾಗಿ ಹೇರೋದ್ ಮಹಾರಾಜ ಹೇಳಿದಾಗ ಆ ಮಗುವನ್ನು ಏಸೇಫ್ ಮತ್ತು ಮೇರಿ ಇಬ್ಬರು ಹೊತ್ತುಕೊಂಡು ಏನು ಮಾಡಿದರು? ಈಜಿಪ್ಟಿಗೆ ಹೋಗಿ ಆ ಮಗುವನ್ನು ಏನು ಮಾಡಿದರು? ರಕ್ಷಿಸಿದರು ಎಂಬುದಾಗಿ. ಹಲ್ಲೆಲೂಯಾ. ಈ ಯೇಸು ಸ್ವಾಮಿಯವರ ತಾಯಿ ಮರಿಯಳು ಎಷ್ಟೋ ಒಂದು ಮಹತ್ವವನ್ನು ಯೇಸು ಸ್ವಾಮಿಯವರ ಜೀವಿತದಲ್ಲಿ ತೋರಿದ್ದಾಳೆ. ಹಲ್ಲೆಲೂಯಾ. ಸೊ ನಾವು ಕಾನಾ ಮದುವೆಯಲ್ಲಿ ನೋಡಬೇಕಾದ್ರೆ ಆಕೆ ಏನು ಮಾಡಿದ್ಲು? ಯೇಸು ಸ್ವಾಮಿಯವರ ಸಂಗಡನೆ ಇದ್ಲು. ಅದ್ಭುತ ನಡಿಬೇಕಾದ್ರೆ ಅಲ್ಲಿರುವಂಥ ಎಲ್ಲರಿಗೆ ಏನು ಮಾಡಿದ್ಲು? ಏನಂತ ಹೇಳಿದ್ಲು? ಆತನು ಏನು ಹೇಳ್ತಾನೋ ನೀವು ಕೇಳ್ರಿ ಎಂಬುದಾಗಿ. ಹಲ್ಲೆಲೂಯಾ. ಸೊ ಯೇಸು ಸ್ವಾಮಿಯವರ ತಾಯಿ ಮರಿಯಳು ಯೇಸು ಸ್ವಾಮಿಯವರ ಸುವಾರ್ತೆಯ ಒಂದು ಸೇವೆಯಲ್ಲಿ ಪಾಲುದಾರಳಾಗಿದ್ದಳು. ಹಲ್ಲೆಲೂಯಾ. ಬಟ್ ಈ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿಯವ್ರನ್ನ ಏನು ಮಾಡಿದ್ದಾರೆ? ಶಿಲುಬೆಗೆ ಏರಿಸಿದ್ದಾರೆ. ಒಬ್ಬ ತಾಯಿಯಾಗಿ ಆಕೆಗೆ ಏನು ಅನ್ಸುತ್ತಂದ್ರೆ, ನನ್ನ ಮಗ ಈ ಥರ ಆದಾಳ ಎಂಬುದಾಗಿ ಆಕೆ ಎದೆ ಒಡೆದವಳಾಗಿ ಅಲ್ಲಿ ನಿಂತಿದ್ದಳು. ಈ ಒಂದು ಸಂದರ್ಭದಲ್ಲಿ ಆಕೆಯನ್ನು ನೋಡಿದಂಥ ಯೇಸು ಸ್ವಾಮಿಯವರು ಏನಂತ ಹೇಳ್ತಾರೆ ಅಂದರೆ, ಇನ್ನು ಮುಂದೆ ನಾನು ನಿನ್ನ ಮಗನೆನಿಸಿಕೊಳ್ಳುವುದಿಲ್ಲ, ಇಲ್ಲಿರುವಂಥ ನನ್ನ ಪ್ರೀತಿಯ ಶಿಷ್ಯ ನಿನ್ನ ಮಗನಾಗುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಸೊ ಇದ್ರ ಬಗ್ಗೆ ಧ್ಯಾನ ಮಾಡಬೇಕಾದ್ರೆ ಎಷ್ಟೋ ಸಮಯ ಬೇಕು. ಸೊ ನಾನು ಭಾಳ ಕ್ಲುಪ್ತವಾಗಿ ಶಾರ್ಟ್ ಆಗಿ ಹೇಳ್ತೀನಿ. ಸೊ ಇಲ್ಲಿ ನಾವು ಮರಿಯಳ ಬಗ್ಗೆ ನೋಡಿದ್ವಿ. ಮರಿಯಳು ಯಾರು? ಯೇಸು ಸ್ವಾಮಿಯವರಿಗೆ ಜನ್ಮ ಕೊಟ್ಟ ತಾಯಿ. ಯೇಸು ಸ್ವಾಮಿಯವರಿಗೆ ಜನ್ಮ ಕೊಟ್ಟ ತಾಯಿ. ಸೊ ಆಕೆ ಈಗ ನಾವು ನಮ್ಮ ಅಜ್ಜಿ ಇಲ್ಲೇ ಇದ್ದ, ನಮ್ಮ ಅಜ್ಜಿ ನಮ್ಮಪ್ಪ ಅವರು ಏನಾದರೂ ಒಂದು ಮಾತಂದ್ರೂ ಕೂಡ, ದೊಡ್ಡ ಮಗನೇ ನನಗೆ ಭಾಳ ಪ್ರೀತಿ ಎಂಬುದಾಗಿ ಭಾಳ ಸಲ ಅಂತಾನೆ ಇರ್ತಾರೆ. ಸೊ ಅದೇ ರೀತಿಯಾಗಿ ನಮ್ಮಣ್ಣ ಇಲ್ಲಿದ್ದಾರೆ. ಸೊ ನಮ್ಮಮ್ಮರಿಗೆ ನಮ್ಮಣ್ಣ ಅಂದರೆ ತುಂಬ ಇಷ್ಟ. ಆತನಿಗೆ ಬಿಸಿ ಬಿಸಿ ಯಾವಾಗನ ಕೇಳಿ ಬಿಸಿ ಬಿಸಿ ಅಡುಗೆನೇ ಮಾಡಿಕೊಡ್ತಾ ಇದ್ರು ಅನ್ನೋದು. ಸೊ ಯಾರಿಗಾದರೂ ಪೇರೆಂಟ್ಸ್ಗೆ, ತಂದೆ ತಾಯಿಗಳಿಗೆ ದೊಡ್ಡ ಮಕ್ಕಳು ಅಂದರೆ ತುಂಬ ಇಷ್ಟ, ಚಿಕ್ಕ ಮಕ್ಕಳು ಅಂದರೆ ಇಷ್ಟ. ಬಟ್ ಮಧ್ಯದಲ್ಲಿ ಹುಟ್ಟಿದವರು ನನ್ನಂಥವ್ರು ಇಷ್ಟಪಡೋದಿಲ್ಲ ಅನ್ನೋದು. ನಮ್ಮ ಅತ್ತೆ ಕೂಡ ತಮ್ಮ ದೊಡ್ಡ ಮಗಳಂದ್ರೇ ಭಾಳ ಇಷ್ಟ. ಅಮೂಲ್ಯ ಮೇಲೆ ಅಷ್ಟೊಂದು ಇದು ತೋರಿಸೋದಿಲ್ಲ. ಸೊ ಯಾರಿಗೇ ಆಗಲಿ ದೊಡ್ಡ ಮಕ್ಕಳು ಅಂದರೆ ಭಾಳ ಇಷ್ಟ. ಅದು ಯಾಕೋ ಏನೋ ಗೊತ್ತಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಮರಿಯಳು ಕೂಡ ಯೇಸು ಸ್ವಾಮಿಯವರನ್ನು ಅಷ್ಟು ಇಷ್ಟಪಟ್ಟಿದ್ದು. ತನಗಿನ್ನೂ 4 ಜನ ಗಂಡು ಮಕ್ಕಳು ಇದ್ದರು ಮತ್ತು ಇನ್ನೂ ಹೆಣ್ಮಕ್ಳು ಕೂಡ ಇದ್ದರು. ಅವರೆಲ್ಲರನ್ನ ಆಕೆ ಅಷ್ಟೊಂದು ಪ್ರೀತಿ ಮಾಡಿರೋದಿಲ್ಲ ಅನಿಸುತ್ತೆ. ಯಾಕಂದರೆ ಯೇಸು ಸ್ವಾಮಿಯವರು ಆ ಒಂದು ಶಿಲುಬೆ ಮೇಲೆ ತನ್ನ ದೇಹವನ್ನು ಇರಿಸಿದಾಗ ಆಕೆ ಭಾಳ ದುಃಖದಿಂದ ಇದ್ಲು.
ಆ ದುಃಖವನ್ನು ಹೋಗಿಸುವುದಕ್ಕೋಸ್ಕರವಾಗಿ ಯೇಸು ಸ್ವಾಮಿಯವರು ತನ್ನ ಸ್ಥಾನವನ್ನು ಇನ್ನೊಬ್ಬರಿಗೆ ವಹಿಸಿಕೊಡ್ತಾರೆ. ಸೊ ಇಲ್ಲಿ ನಾವು ಮರಿಯ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಎರಡನೇದಾಗಿ ಶಿಷ್ಯ. ಈ ಶಿಷ್ಯ ಯಾರು ಎಂಬುದಾಗಿ ನಾವು ನೋಡುವುದಾದರೆ ಯೋಹಾನ. ಈ ಯೋಹಾನ ಶಿಷ್ಯ ಯೇಸು ಸ್ವಾಮಿ ಎಲ್ಲೆಲ್ಲಿ ಸುವಾರ್ತೆ ಸಾರುವುದಕ್ಕೆ ಹೋದರೂ ಅಲ್ಲೆಲ್ಲ ಈ ಶಿಷ್ಯ ಇದ್ದ. ಯೇಸು ಸ್ವಾಮಿಯವರು ಶಿಲುಬೆಗೆ ಏರಿಸಿದಾಗ ಕೂಡ ಈ ಶಿಷ್ಯ ಇದ್ದ. ಬಟ್ ಉಳಿದ 10 ಜನರ ಶಿಷ್ಯರು ಎಲ್ಲೋ ಹೋಗ್ಬಿಟ್ಟಿದ್ರು. ಪೀಟರ್ ಏನಂದ, ನಾನು ಇರ್ತೀನಿ, ನಾನು ನಿನ್ನನ್ನು ಇದು ಮಾಡೋದಿಲ್ಲ ಎಂಬುದಾಗಿ ಹೇಳಿದಂಥ ಪೀಟರ್ನೇ 3 ಸಲ ನನಗೆ ಆತನು ಯಾರು ಎಂಬುದಾಗಿ ಗೊತ್ತಿಲ್ಲ ಎಂಬುದಾಗಿ ಸುಳ್ಳು ಹೇಳ್ಬಿಟ್ಟ. ಬಟ್ ಒಬ್ಬ ಶಿಷ್ಯ ಏನಾದ, ಯೇಸು ಸ್ವಾಮಿ ಹಿಡ್ಕೊಟ್ಟು ತಾನು ಕೂಡ ಸತ್ತೋಗ್ಬಿಟ್ಟ, ಆತ್ಮಹತ್ಯೆ ಮಾಡಿಕೊಂಡು. ಉಳಿದ 10 ಜನರು ಶಿಷ್ಯರು ಏನು ಮಾಡಿದ್ರು, ಯೇಸು ಸ್ವಾಮಿನ ಬಿಟ್ಟು ಹೋದ್ರು. ಬಟ್ ಈ ಯೋಹಾನ ಶಿಷ್ಯ ಏನು ಮಾಡಿದ, ಯೇಸು ಸ್ವಾಮಿನ ಬಿಟ್ಟು ಹೋಗಲೇ ಇಲ್ಲ. ಯಾಕಂದರೆ ಯೋಹಾನ ಶಿಷ್ಯ ಭಾಳ ಚಿಕ್ಕವನಾಗಿದ್ದ ವಯಸ್ಸಿನಲ್ಲಿ. ಅಷ್ಟು ಮಾತ್ರವಲ್ಲದೆ ಯೇಸು ಸ್ವಾಮಿಯವರು ಎಲ್ಲೆಲ್ಲಿ ಸುವಾರ್ತೆಗೆ ಹೋಗ್ತಾ ಇದ್ರು ಆತನ ಜೊತೆಯಲ್ಲಿ ಈತನು, ಪೀಟರು ಮತ್ತು ಆಂಡ್ರಿಯ 3 ಆತನ ಸಂಗಡ ಹೋಗ್ತಾ ಇದ್ರು. ಸೊ ಈ ಒಂದು ಸಂದರ್ಭದಲ್ಲಿ ಇವರಿಬ್ಬರನ್ನು ನೋಡಿದ, ಈಗ ಮೊದಲನೇ ಮಾತಿನಲ್ಲಿ ದೇವರು ಎಲ್ಲ ಜನರನ್ನು ನೋಡಿ ಅವರ ಮೇಲೆ ಕರುಣೆಯ ಮೂಲಕವಾಗಿ ಕ್ಷಮಾಪಣೆ ಮಾತನ್ನು ಬಿಡುಗಡೆ ಮಾಡಿದ. ಎರಡನೇದರಾಗಿ ನೋಡುವುದಾದ್ರೆ ಕಳ್ಳನನ್ನು ಕೂಡ ಆತನಿಗೂ ಕೂಡ ಕ್ಷಮಿಸಿ ಆತನ ಪಶ್ಚಾತ್ತಾಪದ ಹೃದಯವನ್ನು ನೋಡಿ ಆತನಿಗೆ ಭರವಸೆಯ ಒಂದು ನಿರೀಕ್ಷಣೆಯನ್ನು ಅನುಗ್ರಹಿಸಿದ. ಮೂರನೇದಾಗಿ ತಾಯಿಯನ್ನು ಮತ್ತು ಶಿಷ್ಯನನ್ನು ನೋಡಿದ ಯೇಸು ಸ್ವಾಮಿಯವರು ಇವರಿಗೂ ಕೂಡ ನಾನು ಏನು ಮಾಡಬೇಕು, ಆಧರಿಸುವ ಮಾತುಗಳನ್ನು ಆಡಬೇಕು ಎಂಬ ಉದ್ದೇಶದಿಂದಲೇ ಈಗಿನಿಂದ ಈಕೆ ನಿನ್ನ ತಾಯಿ, ಇಂದಿನಿಂದ ಈತ ನಿನ್ನ ಮಗ ಎಂಬುದಾಗಿ. ಹಲ್ಲೆಲೂಯಾ. ಸೊ ಈ ಮೊದಲನೇದಾಗಿ ನಾವು ನೋಡುವುದಾದರೆ ಈ 3ನೇ ಮಾತಿನಲ್ಲಿ ಕುಟುಂಬದ ಬಗ್ಗೆ ಒಲವು ಮತ್ತು ಆದ್ಯತೆಯನ್ನು ಯೇಸು ಸ್ವಾಮಿಯವರು ತೋರಿಸಿದರು. ಸೊ ವಾಕ್ಯದಲ್ಲಿ ಸುವಾರ್ತೆಗಳಲ್ಲಿ ಯೇಸು ಸ್ವಾಮಿಯವರು ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ದೇವರ ರಾಜ್ಯಕ್ಕಾಗಿ ಸಿದ್ಧವಾಗಿರಿ ಎಂಬುದಾಗಿ ಪ್ರಚುರ ಮಾಡುವಾಗ ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿಯವರು ಕುಟುಂಬವನ್ನೇ ನಿರಾಕರಿಸ್ತಾರೆ. ಲೂಕನ ಬರೆದ ಸುವಾರ್ತೆ 19-21 ವಚನವನ್ನು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 8:19-21 ವಚನ. ಆತನ ತಾಯಿಯು ತಮ್ಮಂದಿರು ಆತನಿದ್ದಲ್ಲಿಗೆ ಬಂದು ಜನರ ಗುಂಪಿನ ನಿಮಿತ್ತ ಆತನ ಬಳಿಗೆ ಸೇರಲಾರದೇ ಇದ್ದರು. ಜನರು ಆತನಿಗೆ, ನಿನ್ನ ತಾಯಿಯು ನಿನ್ನ ತಮ್ಮಂದಿರು ನಿನ್ನನ್ನು ಕಾಣಬೇಕೆಂದು ಹೊರಗೆ ನಿಂತಿರುತ್ತಾರೆ ಎಂದು ಹೇಳಿದಾಗ ಆತನು ಅವರಿಗೆ, ಯಾರು ದೇವರ ವಾಕ್ಯವನ್ನ ಕೇಳಿ ಅದರಂತೆ ನಡೆಯುತ್ತಾರೋ ಅವರೇ ನನಗೆ ತಾಯಿಯು ಸಹೋದರರು ಆಗಬೇಕು ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಯೇಸು ಸ್ವಾಮಿಯವರು ಈ ಥರನೇ ಚರ್ಚಲ್ಲಿ ಒಂದು ಮನೆಯಲ್ಲಿ ಏನು ಮಾಡ್ತಾ ಇದ್ರು, ದೇವರ ವಾಕ್ಯವನ್ನ ಹೇಳ್ತಾ ಇದ್ರು. ಹೇಳುವಂಥ ಸಂದರ್ಭದಲ್ಲಿ ಸ್ವಂತ ತಾಯಿ ತಮ್ಮಂದರೆಲ್ಲರೂ ಬಂದು ಹೊರಗಡೆ ನಿಂತಿರ್ತಾರೆ. ಸೊ ಅಲ್ಲಿರುವಂಥ ಶಿಷ್ಯರು ಏನು ಮಾಡ್ತಾರೆ, ಸ್ವಾಮಿ ಈ ರೀತಿಯಾಗಿ ನಿನ್ನ ತಾಯಿ ನಿನ್ನ ತಮ್ಮಂದರು ಬಂದಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಹೇಳಿದ ತಕ್ಷಣ ಯೇಸು ಸ್ವಾಮಿ ಅವರು ಏನಂತ ಹೇಳ್ತಾರೆ ಅಂದರೆ, ದೇವರ ವಾಕ್ಯವನ್ನು ಕೇಳಿ ಅದರಂತೆ ಯಾರು ನಡೀತಾರೋ ಅವರೇ ನನಗೆ ತಾಯಿಯು ತಂದೆಯು ಸಹೋದರರು ಆಗಿರುವರು ಎಂಬುದಾಗಿ ಹೇಳ್ತಾರೆ. ಸೊ ಇಲ್ಲಿ ಈ ವಚನವನ್ನು ನಾವು ನೋಡಬೇಕಾದ್ರೆ ಯೇಸು ಸ್ವಾಮಿಯವರು ಏನು ಮಾಡ್ತಾರೆ, ಕುಟುಂಬವನ್ನು ನಿರಾಕರಿಸ್ತಾರೆ. ಬಟ್ ಈ ಒಂದು ಮಾತಿನ ಮೂಲಕವಾಗಿ ಯೇಸು ಸ್ವಾಮಿಯವರು ಏನು ಮಾಡ್ತಾರೆ ಅಂದರೆ, ತನ್ನ ದುಃಖಿತ ತಾಯಿ ಮತ್ತು ಒಂಟಿತನ ಶಿಷ್ಯನನ್ನು ತಲುಪಿಸ್ತಾರೆ. ಮೀನ್ಸ್ ಏನಂದರೆ, ತನ್ನ ತಾಯಿಗೆ ತನ್ನ ಮಗ ಇದಾಗ್ತಾ ಇದ್ದಾನೆ ಎಂಬ ಒಂದು ದುಃಖವನ್ನು ನಿವಾರಿಸುವುದಕ್ಕೋಸ್ಕರವಾಗಿ ಒಬ್ಬರಿಗೊಬ್ಬರು ಜವಾಬ್ದಾರಿಯನ್ನು ಮಾಡ್ತಾರೆ ಎಂಬುದಾಗಿ. ಸೊ ಇಲ್ಲಿ ನಾವು ಮೊದಲನೇದಾಗಿ ಕುಟುಂಬದ ಬಗ್ಗೆ ಯೇಸು ಸ್ವಾಮಿಯವರು ಒಂದು ಒಲವನ್ನು, ಒಂದು ಆದ್ಯತೆಯನ್ನು ತೋರಿಸಿದರು. ಅಲ್ಲಿ ಏನಂತ ಹೇಳಿದ್ರೆ, ಶಿಷ್ಯನು ಕೂಡ ಆಯಿತು, ನನ್ನ ಗುರು ಹೋಗ್ಬಿಟ್ಟ, ಗುರು ಹೋದ್ಮೇಲೆ ನನ್ನ ಪರಿಸ್ಥಿತಿ ಏನು, ನಾನು ಹೆಂಗಿರಬೇಕು ಎಂಬುದಾಗಿ ಆತನು ಕಳವಳ ಪಟ್ಟಾಗ, ನೀನೇನು ಮಾಡಬೇಡ, ಭಯಪಡಬೇಡ, ಈ ತಾಯಿಯನ್ನು ನೋಡಿಕೊ. ಯಾಕಂದರೆ ಈ ತಾಯಿಯು ಎಷ್ಟೋ ಅವಮಾನಗಳನ್ನು ತನ್ನ ಗರ್ಭದಲ್ಲಿ ರಕ್ಷಕನನ್ನು ಹೊತ್ತುಕೊಂಡಾಗ ಎಷ್ಟೋ ಅವಮಾನಗಳನ್ನು ಸಹಿಸಿಕೊಂಡು ಮುಂದೆ ಸಾಗಿದ್ಲು. ಈಕೆಯೇ ನಿನಗೆ ಒಬ್ಬರಿಗೊಬ್ಬರು ನೀವು ಏನಂತಾರೆ, ನಿಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಂಡಿರ್ತೀರಿ ಎಂಬ ಉದ್ದೇಶಕ್ಕೋಸ್ಕರವಾಗಿ ಒಬ್ಬರನ್ನೊಬ್ಬರನ್ನು ಯೇಸು ಸ್ವಾಮಿಯವರು ಒಪ್ಪಿಸಿಕೊಟ್ರು. ಎರಡನೇದಾಗಿ ನಾವು ನೋಡುವುದಾದರೆ, ಯೇಸು ಸ್ವಾಮಿಯವರು
ಸಂಬಂಧದ ಗ್ರಹಿಕೆಯನ್ನ ತಿಳಿಸಲ್ಪಟ್ರನ್ ಮಾತು. ಸೊ ಇಲ್ಲಿ ಅಲ್ಲಿವರೆಗೂ ಮರಿಯಳು ಏನ್ ಅನ್ಕೊಂಡಿದ್ಲಂದ್ರೆ ಲೋಕ ರಕ್ಷಕನೆಂಬುದು ಗೊತ್ತಿದ್ರು ಕೂಡ ಈತ ನನ್ನ ಮಗನೇ ಎಂಬುದಾಗಿ ಆಕೆ ತಿಳಿದುಕೊಂಡಿದ್ಲು. ಆದ್ರೆ ಯೇಸು ಸ್ವಾಮಿಯವರು ಆಕೆಯನ್ನು ಯೋಹಾನನಿಗೆ ಒಪ್ಪಿಸಿದಾಗ ಅಲ್ಲಿ ಯೇಸು ಸ್ವಾಮಿಯವರು ಮರಿಯಳನ್ನು ಆಹ್ವಾನ ಮಾಡಿದ. ಯಾವುದಕ್ಕೆ ಆಹ್ವಾನ ಮಾಡಿದ ಎಂಬುದಾಗಿ ನಾವು ನೋಡುವುದಾದರೆ ಯೇಸು ಸ್ವಾಮಿಯವರು ದೇವರ ಮಗನು ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ಆಕೆಯನ್ನ ಆಹ್ವಾನ ಮಾಡಿದ. ಹಲ್ಲೆಲೂಯಾ. ಸೊ ಸಂಬಂಧದಲ್ಲಿ ಗ್ರಹಿಕೆ. ಸೊ ಇಂಗ್ಲಿಷ್ ಬೈಬಲ್ನಲ್ಲಿ ನಾವು ನೋಡ್ತಾ ಇದ್ದೀವಿ, ಹಿ ಅಡ್ರೆಸ್ ಮೇರಿ ಆಸ್ ಎ ವುಮೆನ್. ಆಕೆಯನ್ನ ಅಲ್ಲಿವರೆಗೂ ಆತನ ಅಮ್ಮ ಅಂತ ಕರೆದ ಆತನು ಮುಂದಿನ ವಚನಗಳಲ್ಲಿ ಏನಂತ ಹೇಳ್ತಾನಂದ್ರೆ ಸ್ತ್ರೀ ಎಂಬುದಾಗಿ ಹೇಳ್ತಾನೆ. ಈ ಸ್ತ್ರೀಯು ಇಂದಿನಿಂದ ನಿನ್ನ ತಾಯಿ ಆಗಿರುವಳು ಎಂಬುದಾಗಿ. ಹಲ್ಲೆಲೂಯಾ. ಸೊ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸಂಬಂಧದಲ್ಲಿ ಒಂದು ಮಾದರಿ ಬದಲಾವಣೆ ಆಯಿತು. ಅಲ್ಲಿವರೆಗೂ ಆತನು ಮೇರಿಯ ಮಗನಾದಂಥ ಯೇಸು ಶಿಲುವೆ ಮೇಲೆ ಏರಿದ್ದಾಗ ಯಾರಾದ? ದೇವರ ಮಗನಾದ ಎಂಬುದಾಗಿ. ಹಲ್ಲೆಲೂಯಾ. ಆಕೆಯು ಅದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಈ ಮೂರನೇ ಮಾತನ್ನು ಯೇಸು ಸ್ವಾಮಿಯವರು ಆಡಿದರು. ಅಲ್ಲಿವರೆಗೂ ಆತನ ಎಷ್ಟೋ ಅದ್ಭುತ ಕಾರ್ಯಗಳನ್ನು ಮಹತ್ ಕಾರ್ಯಗಳನ್ನು ಮಾಡಿದ್ರು ಕೂಡ ಆಕೆ ಏನು ಅನ್ಕೊಳ್ತಾ ಇದ್ಲು? ನನ್ನ ಮಗನೇ. ಆಕೆಗೆ ಎಷ್ಟೋ ದರ್ಶನಗಳಾದರೂ ಕೂಡ ಆಕೆ ಈತನು ನನ್ನ ಮಗನೇ ಎಂಬುದಾಗಿ ಆಕೆ ತಿಳಿದುಕೊಂಡಿದ್ಲು. ಆ ಒಂದು ಆಲೋಚನೆಯನ್ನು ಬದಲಾಯಿಸುವುದಕ್ಕೋಸ್ಕರವಾಗಿ ಯೇಸು ಏನಂತ ಹೇಳಿದ್ರು? ನಾನು ದೇವರ ಮಗನು ಎಂಬುದಾಗಿ ಇಂದಿನಿಂದ ಈತ ನಿನ್ನ ಮಗ ಎಂಬುದಾಗಿ ತಿಳಿಸಲ್ಪಟ್ಟಿತು. ಸೊ ಮೇರಿ ಇಲ್ಲಿ ಒಬ್ಬ ದಳ್ಳಾಳಿಯಾಗಿ ದೇವರಿಗೂ ಮತ್ತು ಲೋಕಕ್ಕೆ ಕೆಲಸ ಮಾಡಿದ್ಲು. ಒಬ್ಬ ಏಜೆಂಟ್ ಆಗಿ ದೇವರು ಆಕೆಯನ್ನ ಉಪಯೋಗ ಮಾಡಿಕೊಂಡ. ರಕ್ಷಕನು ಈ ಲೋಕಕ್ಕೆ ಬರುವುದಕ್ಕೋಸ್ಕರವಾಗಿ ದೇವರು ಮೇರಿಯನ್ನ ಆರಿಸಿಕೊಂಡ. ಹೊರತಾಗಿ ಮೇರಿ ದೇವರಲ್ಲ. ರೋಮನ್ ಕ್ಯಾಥಲಿಕ್ನಲ್ಲಿ ಮೇರಿ ದೇವರು ಎಂಬುದಾಗಿ ಆರಾಧಿಸ್ತಾರೆ. ನಾವು ಕೂಡ ಆ ಥರ ತಿಳ್ಕೊಬಾರ್ದು. ಆಕೆ ಕೂಡ ನಿಮ್ಮ ಥರ ನಮ್ಮ ಥರ ಒಬ್ಬ ಸಾಮಾನ್ಯರಾದ ಮನುಷ್ಯರು. ಸೊ ಆಕೆ ಭಯದಲ್ಲಿ ಭಕ್ತಿಯಲ್ಲಿ ಇದ್ದುದಕ್ಕೋಸ್ಕರವಾಗಿ ದೇವರು ಆಕೆಯಲ್ಲಿ ನಿಷ್ಕಪಟವಿಲ್ಲುವುದಕ್ಕೋಸ್ಕರವಾಗಿ ದೇವರು ಏನು ಮಾಡಿದ? ಆಕೆಯನ್ನ ಆರಿಸಿಕೊಂಡ. ಸೊ ಮೇರಿ ಮೇಲೆ ದೇವರಿಗೆ ಪ್ರೀತಿ ಇತ್ತು. ಅದಕ್ಕೋಸ್ಕರವಾಗಿ ಆಕೆಯ ದುಃಖವನ್ನು ಕೊನೆಗಾಣಿಸೋದಕ್ಕೋಸ್ಕರವಾಗಿ ನಿನ್ನ ಮಗನು ಯಾರಾಗಿರ್ತಾರೆ? ಯೋಹಾನ ಆಗಿರುತ್ತಾನೆ ಎಂಬುದಾಗಿ. ನೀನು ಎಷ್ಟು ಪ್ರೀತಿ ನನ್ನ ಮೇಲೆ ತೋರಿಸಿದೋ ಅದೇ ರೀತಿಯಾಗಿ ಯೋಹಾನನ ಮೇಲೆ ಕೂಡ ತೋರಿಸಬೇಕು ಎಂಬುದಾಗಿ ಯೇಸು ಸ್ವಾಮಿಯವರು ಮೂರನೇ ಮಾತಿನ ಮೂಲಕವಾಗಿ ಮೇರಿಯನ್ನ ಧೈರ್ಯಪಡಿಸ್ತಾನೆ. ಸೊ ಈ ಒಂದು ಮೂರನೇ ಮಾತಿನಲ್ಲಿ ನಾವು ಏನು ತಿಳ್ಕೊಳ್ತೀವಿ ಅಂದರೆ, ತಂದೆಯಾದ ದೇವರು ಎಲ್ಲರಿಗೂ ದೇವರು. ಸೊ ಆತನ ಮಕ್ಕಳಾದ ನಾವು ಆತನ ಒಂದು ಪ್ರೀತಿಯಲ್ಲಿ ಪಾಲ್ಗೊಂಡಿರುವ ನಾವೆಲ್ಲರೂ ಸಹೋದರ ಸಹೋದರಿಯರು ಎಂಬುದಾಗಿ ಯೇಸು ಸ್ವಾಮಿಯವರು ಈ ವಾಕ್ಯದ ಮೂಲಕವಾಗಿ ತಿಳಿಪಡಿಸ್ತಾರೆ. ನಾವೆಲ್ಲರೂ ದೇವರಿಗೆ ಸಂಬಂಧಪಟ್ಟವರಾಗಿದ್ದೇವೆ. ಹಲ್ಲೆಲೂಯಾ. ಸೊ ಮೇರಿಯು ಕೂಡ ನಮ್ಮಂಥ ಸಾಮಾನ್ಯ ಸ್ತ್ರೀ, ಅದೇ ರೀತಿ ಯೋಹಾನು ಕೂಡ ನಮ್ಮಂಥ ಸಾಮಾನ್ಯ ಪುರುಷ. ಸೊ ಈ ಒಂದು ಸಂದರ್ಭದಲ್ಲಿ ಇಬ್ಬರಿಗೆ ಸೊ ದೇವರು ಏನು ಮಾಡಿದ್ರು ಅಂದರೆ, ಲೋಕದ ಸಂಬಂಧ ಬೇರೆ, ದೇವರ ಸಂಬಂಧ ಬೇರೆ. ದೇವಕುಮಾರನಾದಂಥ ಯೇಸು ಅದನ್ನು ಸ್ಪಷ್ಟವಾಗಿ ಅವರಿಗೆ ತಿಳಿಸಿದರು. ಸೊ ಈ ಲೋಕದಲ್ಲಿ ನಾವು ಇರುವಾಗ ಇಲ್ಲೊಂದು ವಚನವನ್ನು, ಒಂದು ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದೇವರಿಗೆ ಸಂಬಂಧಿಸಿದವರಾದಂಥ ನಾವು ಪರಸ್ಪರ ಮತ್ತು ಸಂಬಂಧದ ವಿಶಾಲ ಜಗತ್ತಿಗೆ ಸಂಬಂಧಿಸಿದವರಾಗಿದ್ದೇವೆ. ಈ ಕುಟುಂಬವನ್ನು ಕಲ್ವಾರಿ ಸಮುದಾಯ ಎಂದು ಕರೆಯಬಹುದಾಗಿದೆ. ನಾವೆಲ್ಲರೂ ಯಾವ ಕುಟುಂಬಕ್ಕೆ ಸೇರಲ್ಪಟ್ಟಿದ್ದೀವಿ? ಕಲ್ವಾರಿಯ ಕುಟುಂಬಕ್ಕೆ. ನಂದು ಆ ಕುಟುಂಬ ಈ ಕುಟುಂಬ ಎಂಬುದಾಗಿ ಇಲ್ಲ, ಎಲ್ಲರೂ ಕೂಡ ದೇವರ ಕುಟುಂಬವಾಗಿದ್ದೇವೆ. ಹಲ್ಲೆಲೂಯಾ. ಸೊ ಇದನ್ನು ವ್ಯಕ್ತಪಡಿಸುವುದಕ್ಕೋಸ್ಕರವಾಗಿ ಯೇಸು ಸ್ವಾಮಿಯವರು ಮೂರನೇ ಮಾತನ್ನು ನಮಗೆ ಆಡಿದರು. ತಂದೆಯಾದ ದೇವರು ಎಲ್ಲರಿಗೆ ತಂದೆಯೇ ಆಗಿದ್ದಾನೆ. ಸೊ ನೀವು ಎಲ್ಲರೂ ಸಹೋದರ ಸಹೋದರಿಯರು, ಎಲ್ಲರೂ ಒಂದೇ ಆಗಿದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ಈ ಮೂರು ಮಾತುಗಳನ್ನು ನಾವು ಧ್ಯಾನ ಮಾಡಿದೆವು. ನಾಲ್ಕನೇ ಮಾತಿಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಒಂದು ವಚನವನ್ನು ನಾವು ಆಡಿಕೊಳ್ಳೋಣ. ಸಮಯದಲ್ಲೆಲ್ಲರೂ ಎದ್ದು ನಿಂತ್ಕೊಂಡು ಸ್ವಲ್ಪ ಹೊತ್ತು ಎದ್ದು ನಿಂತ್ಕೊಂಡು ಹಾಡನ್ನು ಆಡೋಣ. ಕೂತ್ಕೊಂಡು ಭಾಳ ಹೊತ್ತಾಗಿದೆ.